ಸಚಿವ ಪ್ರಿಯಾಂಕ್ ಖರ್ಗೆಯ ಜಿಲ್ಲೆಯಲ್ಲಿ ಏನಾಗ್ತಾ ಇದೆ? ಸರ್ಕಾರಿ ಕಚೇರಿಗಳಲ್ಲಿ ಅಧಿಕಾರಿಗಳು ಇಲ್ಲ, ಸಿಬ್ಬಂದಿಗಳು ಇಲ್ಲ. ಸಿದ್ದರಾಮಯ್ಯ ಸಚಿವ ಸಂಪುಟದ ಪ್ರಮುಖ ಸಚಿವ ಪ್ರಿಯಾಂಕ್ ಖರ್ಗೆಯ ಜಿಲ್ಲೆಯ ಸರ್ಕಾರಿ ಕಚೇರಿಗಳಲ್ಲಿ ಅಧಿಕಾರಿಗಳು ಕಾಣಿಸೋದೇ ಇಲ್ಲ, ಸಿಬ್ಬಂದಿಗಳು ಕೂಡ ಇರೋದಿಲ್ಲ. ಉಪನಿಯಂತ್ರಕ ರಫೀಕ್ ಸಾಬಾ ಲಾಡ್ಜಿ ಗೈರಿಗೆ ಕೆಂಡಾಮಂಡಲ. ಇದು ಕಲಬುರಗಿ ಸರ್ಕಾರಿ ಕಚೇರಿಗಳಿಗೆ ಹೋದ್ರೆ ಖಾಲಿ ಖಾಲಿ ಹೊಡಿತಾ ಇರುತ್ತೆ. ಸರ್ಕಾರಿ ಕಚೇರಿಗಳಲ್ಲಿ ಅಧಿಕಾರಿಗಳು ಕಾಣಿಸೋದಿಲ್ಲ, ಸಿಬ್ಬಂದಿಗಳು ಅಪ್ರತ್ಯಕ್ಷ. ಕಲಬುರಗಿ ಸರ್ಕಾರಿ ಕಚೇರಿಗಳಿಗೆ ಹೋದರೆ ಎಲ್ಲವೂ ಖಾಲಿ ಖಾಲಿ. ಬೇಸಿಗೆ ಹಿನ್ನೆಲೆ ಬೆಳಿಗ್ಗೆ 8 ಗಂಟೆಗೆ ಕಚೇರಿ ಓಪನ್ ಮಾಡಬೇಕು. ಸೂರ್ಯ ನೆತ್ತಿ ಮೇಲೆ ಬಂದರೂ ಬಾರದ ಅಧಿಕಾರಿಗಳು. ಈ ಬಗ್ಗೆ ಲೋಕಾಯುಕ್ತಕ್ಕೆ ಸಾರ್ವಜನಿಕರಿಂದ ದೂರು. ಕಾನೂನು ಮಾಪನ ಶಾಸ್ತ್ರ ಉಪ ನಿಯಂತ್ರಕರ ಕಚೇರಿ, ಅದು ಸರ್ಕಾರಿ ಕಚೇರಿ. ಸಹಾಯಕ ನಿಯಂತ್ರಕರ ಕಚೇರಿಗಳಿಗೆ ಲೋಕಾರೇಡ್ ಆಗಿದೆ. ಲೋಕಾಯುಕ್ತ ಡಿವೈಎಸ್ಪಿ ಗೀತಾ ಬೆನಾಳ ನೇತೃತ್ವದ ತಂಡ ಪರಿಶೀಲನೆ. ನೀವು ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಲೋಕಾರೇಡ್ ಆಗಿದೆ. ಬೇಸಿಗೆ ಹಿನ್ನೆಲೆ ಬೆಳಗ್ಗೆ 8 ಗಂಟೆಗೆ ಕಚೇರಿ ಓಪನ್ ಆಗಬೇಕು. ಇನ್ನು ಸೂರ್ಯ ನೆತ್ತಿ ಮೇಲೆ ಬಂದರೂ ಕೂಡ ಅಧಿಕಾರಿಗಳು ಕಾಣಿಸಿಕೊಳ್ಳೋದಿಲ್ಲ. ಸರ್ಕಾರಿ ಕಚೇರಿ ಇದು, ಯಾವುದೋ ಒಂದು ಖಾಸಗಿ ಸಂಸ್ಥೆ ಅಲ್ಲ, ಸರ್ಕಾರಿ ಕಚೇರಿ. ಈ ಬಗ್ಗೆ ಲೋಕಾಯುಕ್ತರಿಗೆ ಜನ ಸ್ವಲ್ಪ ಕಾದ್ರು ಇವತ್ತಲ್ಲ ನಾಳೆ ಸರಿದಾರಿಗೆ ಬರ್ಬೋದು ಅಂತ ಸೊಂಟ ಬಗ್ಸಿ ಭೂಮಿ ನೋಡಲಾಗದಂತಹ ಹೊಟ್ಟೆ ಬರೆಸ್ಕೊಂಡಿರೋ ಅಧಿಕಾರಿಗಳು. ಸೊ ಕಚೇರಿಗೆ ಬರ್ತಾ ಇರಲಿಲ್ಲ. ಸಾರ್ವಜನಿಕರು ಕೂಡ ಲೋಕಾಯುಕ್ತರಿಗೆ ದೂರು ನೀಡಿದ್ರು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಭೀಮಪ್ಪ ಈಗ ಫೋನ್ ಸಂಪರ್ಕದಲ್ಲಿ. ಭೀಮಪ್ಪ, ಒಂದು ಸರ್ಕಾರಿ ಕಚೇರಿ, ಆ ಕಚೇರಿಯಲ್ಲಿ ಒಂದಷ್ಟು ಅಧಿಕಾರಿಗಳನ್ನ ನೇಮಕ ಮಾಡಿರ್ತಾರೆ. ಆದರೆ ಆ ಕಚೇರಿಗೆ ಬರುವಂಥ ಅಧಿಕಾರಿಗಳಿಗೆ ಜವಾಬ್ದಾರಿ ಅನ್ನೋದು ಮೈಗಂಟ್ಕೊಂಡಿಲ್ಲ. ಮನಸ್ಸು ಬಂದ ಹಾಗೆ ಬರ್ತಾ ಇದ್ರು. ಸಾರ್ವಜನಿಕರು ಕೂಡ ಒಂದಷ್ಟು ಸುಧಾರಿಸ್ಕೊಂಡು ಇವತ್ತಲ್ಲ ನಾಳೆ ಸರಿದಾರಿಗೆ ಬರ್ಬೋದು ಅನ್ಕೊಂಡಿದ್ರೇನೋ. ಈಗ ಕೊನೆಗೆ ಲೋಕಾಯುಕ್ತರಿಗೆ ದೂರು ಕೊಟ್ಟಿದ್ದಾರೆ. ಏನಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಭೀಮಪ್ಪ? ಹೌದು ಸಾಯಲ್, ಏನಂದ್ರೆ ಕಲಬುರಗಿ ಜಿಲ್ಲೆಯಲ್ಲಿ ಭಾರಿ ಬಿಸಿಲು ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಏನಂದ್ರೆ ಸಿಬ್ಬಂದಿ ಹಾಗೂ ಅಧಿಕಾರಿಗಳಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ಏನಂದ್ರೆ ಸಮಯವನ್ನು ಬದಲಾವಣೆ ಮಾಡಿರ್ತಕ್ಕಂಥದ್ದು. ಬೆಳಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೂ ಏನಂದ್ರೆ ಕಚೇರಿಯ ಸಿಬ್ಬಂದಿ ಕೆಲಸ ಮಾಡಿ ಏನಂದ್ರೆ ಮನೆಗೆ ಹೋಗಲು ಅವಕಾಶ ನೀಡಿರ್ತಕ್ಕಂಥದ್ದು. ಆದ್ರೆ ಕಲಬುರಗಿ ನಗರದಲ್ಲಿನ ಕಾನೂನು ಮಾಪನ ಶಾಸ್ತ್ರ ಉಪನಿಯಂತ್ರಕರ ಮತ್ತು ಸಹಾಯಕ ನಿಯಂತ್ರಕರ ಕಚೇರಿಯಲ್ಲಿ ಏನಂದ್ರೆ ಬೆಳಗ್ಗೆ 9 ಗಂಟೆ ಆದ್ರೂ ಕೂಡ ಯಾವುದೇ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಬಂದಿರಲಿಲ್ಲ. ಈ ಕುರಿತು ಏನಂದ್ರೆ ನಿರಂತರವಾಗಿ ಏನಂದ್ರೆ ಲೋಕಾಯುಕ್ತ ಅಧಿಕಾರಿಗಳಿಗೆ ಸಾರ್ವಜನಿಕರು ದೂರು ನೀಡಿದರು. ದೂರು ಹಿನ್ನೆಲೆಯಲ್ಲಿ ಇಂದು ಬೆಳ್ಳಂಬೆಳಿಗ್ಗೆ ಅಂದ್ರೆ ಸುಮಾರು 9 ಗಂಟೆ ಸುಮಾರಿಗೆ ಲೋಕಾಯುಕ್ತ ಡಿವೈಎಸ್ಪಿ ಗೀತಾ ಬೇನಾಳ ಅವರ ನೇತೃತ್ವದಲ್ಲಿ ದಿಢೀರ್ ಆಫೀಸ್ಗೆ ಭೇಟಿ ನೀಡಿದ್ರು. ಈ ಸಂದರ್ಭದಲ್ಲಿ ಆ ಕಚೇರಿಯಲ್ಲಿ ಯಾವುದೇ ಸಿಬ್ಬಂದಿ ಹಾಗೂ ಹಿರಿಯ ಅಧಿಕಾರಿಗಳು ಇರಲಿಲ್ಲ. ಹೀಗಾಗಿ ಏನಂದ್ರೆ ಡಿವೈಎಸ್ಪಿ ಅವರು ಏನಂದ್ರೆ ಗರಂ ಆಗಿರ್ತಕ್ಕಂಥದ್ದು ಕೂಡ ಕಂಡು ಬಂತು. ಯಾಕಂದ್ರೆ ಕಚೇರಿ 9 ಗಂಟೆ ಆದ್ರೂ ಕೂಡ ಒಬ್ಬರು ಸಿಬ್ಬಂದಿ ಮತ್ತು ಅಧಿಕಾರಿಗಳು ಇರಲಿಲ್ಲ. ಹೀಗಾಗಿ ನೀವು ಯಾವ ರೀತಿ ಏನಂದ್ರೆ ಕರ್ತವ್ಯ ನಿರ್ವಹಿಸ್ತೀರಾ, ನಿಮ್ಗೆ ಏನಂದ್ರೆ ಜವಾಬ್ದಾರಿ ಏನಾದ್ರೂ ಇದೆ ಅಂತ ಕೂಡ ಅವರು ಏನಂದ್ರೆ ಕ್ಲಾಸ್ ತೆಗೆದುಕೊಂಡಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಹೇಳೋದಾದ್ರೆ ಸಾಯಿಲ್ ಏನಂದ್ರೆ ಸಿಬ್ಬಂದಿ ಹಾಗೂ ಅಧಿಕಾರಿಗಳಿಗೆ ಅನುಕೂಲ ಆಗಿರೋದ್ರಿಂದ ರಾಜ್ಯ ಸರ್ಕಾರ ಸಮಯ ಬದಲಾವಣೆ ಮಾಡಿದೆ. ಆದ್ರೆ ಇದನ್ನ ಏನಂದ್ರೆ ಕೆಲ ಕಚೇರಿ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಏನಂದ್ರೆ ಮಿಸ್ಯೂಸ್ ಮಾಡ್ಕೊತಾ ಇದಾರೆ. 9 ಗಂಟೆ 10 ಗಂಟೆಗೆ ಏನಂದ್ರೆ ಕಚೇರಿಗೆ ಬರ್ತಿರ್ತಕ್ಕಂಥದ್ದು ಸಾಮಾನ್ಯವಾಗಿದೆ. ಹೀಗಾಗಿ ಲೋಕಾಯುಕ್ತ ಅಧಿಕಾರಿಗಳು ದಿಢೀರ್ ಏನಂದ್ರೆ ಭೇಟಿ ನೀಡಿ ಅವರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಸಾಯಿಲ್, ಥ್ಯಾಂಕ್ ಯು ಭೀಮಪ್ಪ ತಮ್ಮೆಲ್ಲ ಮಾಹಿತಿಗೆ. ಸೊ ಇಲ್ಲಿ ಸರ್ಕಾರಿ ಕಚೇರಿಗೆ ಅಧಿಕಾರಿಗಳು ಬರುವಂತಹ ಸಮಯ ಅವರಿಗೆ ಇಷ್ಟ ಬಂದ ಸಮಯ. ಸರ್ಕಾರದ ಒಂದು ಸುತ್ತೋಲೆಗಳಿರ್ತವೆ. ಆ ಗೈಡ್ಲೈನ್ಸ್ ಪ್ರಕಾರ ಯಾವ ಸಮಯಕ್ಕೆ ಕಚೇರಿ ತೆರಿಬೇಕು, ಯಾವ ಸಮಯಗಳಲ್ಲೆಲ್ಲ ಸಾರ್ವಜನಿಕರಿಗೆ ಅಥವಾ ಸಾರ್ವಜನಿಕ ಸೇವೆಗೆ ಮೀಸಲಿಡಬೇಕು ಅನ್ನುವಂಥದ್ರ ಬಗ್ಗೆ ಜವಾಬ್ದಾರಿಗಳಿಲ್ಲದ ಈ ಬೇಜವಾಬ್ದಾರಿ ಅಧಿಕಾರಿಗಳಿಗೆ
ಇವತ್ತು ಸರಿಯಾದಂತಹ ಪಾಠ ಕಲಿಯುವಂತಹ ಸಮಯ ಬಂದಿದೆ. ಲೋಕಾಯುಕ್ತ ರೈಡ್ ಆಗಿದೆ. DYSP ಸರಿಯಾದ ರೀತಿಯ ಕ್ಲಾಸನ್ನು ತೆಗೆದುಕೊಂಡಿದ್ದಾರೆ ಎಂದು ಹೇಳಲಾಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.